ಶ್ರೀಕೃಷ್ಣ ಮನ್ಸು ಮಾಡಿದಿದ್ರೆ ಮಹಾಭಾರತ ಯುದ್ಧವನ್ನು ನಿಲ್ಲಿಸ್ಬೋದಿತ್ತು. ಆದರೂ ಸಹ ಯಾಕೆ ತಡೆಯಲಿಲ್ಲ ಗೊತ್ತಾ? ಕುರುಕ್ಷೇತ್ರ ಯುದ್ಧ ಆರಂಭವಾಗೋಕ್ಕೂ ಮುಂಚೆ ಶ್ರೀಕೃಷ್ಣ ಹಲವಾರು ಬಾರಿ ಯುದ್ಧವನ್ನು ತಪ್ಪಿಸಲು ಪ್ರಯತ್ನಿಸ್ತಾನೆ. ಪಾಂಡವರ ಪರವಾಗಿ ಹಸ್ತಿನಾಪುರಕ್ಕೆ ಸ್ವತಃ ಹೋಗಿ ದುರ್ಯೋಧನನ ಬಳಿ ಶಾಂತಿ ಮಾತುಕತೆ ನಡೆಸಿದ್ದನು. ಕೃಷ್ಣನು ಕೇಳಿದ್ದು ಒಂದೇ, ಪಾಂಡವರಿಗೆ ಸಂಪೂರ್ಣ ರಾಜ್ಯ ಬೇಡ, ಕೇವಲ 5 ಊರುಗಳನ್ನು ಕೊಡಿ ಎಂದು ಕೇಳಿದ್ದರು. ಆದರೆ ದುರ್ಯೋಧನ ಅಹಂಕಾರದಿಂದ ಒಂದು ಮಾತು ಹೇಳಿದನು, ಸೂಜಿಯ ತುದಿಯಷ್ಟು ಭೂಮಿಯನ್ನು ಸಹ ನಾವು ಕೊಡುವುದಿಲ್ಲ ಎಂದು. ಆ ಕ್ಷಣದಲ್ಲಿ ಕೃಷ್ಣನಿಗೆ ಅರಿವಾಯಿತು, ಈ ಯುದ್ಧವನ್ನು ಇನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು. ಯಾಕೆಂದರೆ ಮಹಾಭಾರತ ಕೇವಲ ರಾಜ್ಯಕ್ಕಾಗಿ ನಡೆದಂಥ ಯುದ್ಧ ಅಲ್ಲ, ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ. ಕೌರವರು ಅನ್ಯಾಯ, ಮೋಸ ಮತ್ತು ಅಹಂಕಾರದಲ್ಲಿ ಮುಳುಗಿದ್ದರು. ದ್ರೌಪದಿಗೆ ಮಾಡಿದಂಥ ಅವಮಾನ, ಪಾಂಡವರ ವಿರುದ್ಧ ನಡೆದಂತಹ ಕುತಂತ್ರಗಳು, ಅಭಿಮನ್ಯುವಿನ ಅನ್ಯಾಯ ಸಾವು ಇವೆಲ್ಲ ಅಧರ್ಮದ ಪರಾಕಾಷ್ಠೆಯಾಗಿತ್ತು. ಶ್ರೀಕೃಷ್ಣನು ಯುದ್ಧದಲ್ಲಿ ಶಸ್ತ್ರ ಹಿಡಿಯುವುದಿಲ್ಲ ಎಂದು ವಚನ ನೀಡಿದ್ದನು. ಆದರೂ ಸಹ ಅರ್ಜುನನ ಸಾರಥಿಯಾಗಿ ಇಡೀ ಯುದ್ಧದ ದಿಕ್ಕನ್ನೇ ಬದಲಿಸಿದನು. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ನೀಡಿ ಧರ್ಮಕ್ಕಾಗಿ ಹೋರಾಡುವುದು ತಪ್ಪಲ್ಲ ಎಂದು ತಿಳಿಸಿದನು. ಹೀಗೆ ಕೃಷ್ಣ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಎಂದು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಸೋಲಿಗೆ ಕಾರಣಕರ್ತನಾದನು.